ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ಸ್ವಲ್ಪ ಗ್ಯಾಪಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡ್ದಲೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋ ನನ್ನ ಪರ್ಸ್ನಲ್ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ 1 ವೀಕ್ ನಾನು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೇನು ರಿಸಲ್ಟ್ ಬಂದಿದೆ, ಸೊ ಅದರ ಮೇಲೆ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಷ್ಟ ಆದರೆ ಮಾತ್ರ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಬನ್ನಿ ಯಾವ ಥರ ಫೇಶಿಯಲ್ ರೆಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅನ್ನೋದನ್ನು ಫಸ್ಟ್ ನಾನು ಹೇಳ್ತೀನಿ. ಮನೆಯಲ್ಲೇ ಇದ್ದಂತಹ ಇಲ್ಲಿ ಕರ್ಡ್ ಇದೆ. ಕರ್ಡಿಗೆ ನಾನಿಲ್ಲಿ ರೈಸ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2 ಸ್ಪೂನ್ ನಾನು ರೈಸ್ ಪೌಡರ್ ಹಾಕೋತೀನಿ. ಇಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಕರ್ಡ್ ಇದೆ ಆ್ಯಂಡ್ 2 ಸ್ಪೂನ್ ಆಗುವಷ್ಟು ರೈಸ್ ಪೌಡರ್ ಹಾಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಅಲೋವೆರಾ ಜೆಲ್ಲು. ನಮ್ಮ ಮನೇಲಿ ಕೂಡ ಅಲೋವೆರಾ ಜೆಲ್ ಇದೆ, ಆದರೆ ನನ್ನ ಜೊತೆ ಇದು ಆಲ್ರೆಡಿ ಇದ್ದಿದ್ದರಿಂದ ಇದು ಒಂದ್ಸಲ ಖಾಲಿ ಆಗಲಿ ಅಂತ ಇದನ್ನೇ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಬಳಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಹಾಫ್ ಲೆಮನ್. ಸೊ ಇಷ್ಟನ್ನ ಬಳಸ್ಕೊಂಡು ನಾವು ಫೇಶಿಯಲ್ನ ರೆಡಿ ಮಾಡೋವಂಥದ್ದು. ಸೊ ಇದು ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಾನು 1 ವಾರದಲ್ಲಿ 3 ಟೈಮ್ಸ್ ಅಪ್ಲೈ ಮಾಡಿದ್ದೀನಿ. ಬರೀ ಫೇಸಿಗೆ ಅಷ್ಟೇ ಅಲ್ಲ, ಇಡೀ ಬಾಡಿಗೆ ಅಪ್ಲೈ ಮಾಡ್ಬೋದು. ನಾನು ಇಷ್ಟು ಏನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನಾನಕ್ಕಿಂತ ಮುಂಚೆ ನಾನು 10 ನಿಮಿಷಕ್ಕಿಂತ ಮುಂಚೆ ನಾನು ಇದನ್ನು ಇಡೀ ಬಾಡಿಗೆ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡ್ಕೋತೀನಿ. ಇದು ನಮಗೆ ಏನಾದರೂ ಸನ್ ಬರ್ನ್ ಆಗಿದ್ದರೆ ನಮ್ಮ ಸ್ಕಿನ್ನನ್ನು ಇದು ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಅಂದರೆ ಬ್ರೈಟ್ನೆಸ್ ಕೊಡುತ್ತೆ. ಇವಾಗ ನೀವು ನನ್ನ ಸ್ಕಿನ್ನನ್ನು ನೋಡ್ತಾ ಇರ್ಬೋದು. ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಆ್ಯಕ್ನಿ ಮಾರ್ಕ್ಸ್ಗಳು ಕೂಡ ಇಲ್ಲ ಆ್ಯಂಡ್ ತುಂಬ ಕ್ಲಿಯರ್ ಇದೆ ನನ್ನ ಫೇಸು. ಯಾವುದೇ ಥರ ನಾನು ಇಲ್ಲಿ ಎಡಿಟಿಂಗ್ ಕೂಡ ಯೂಸ್ ಮಾಡಿಲ್ಲ. ಓಕೆ, ಇವಾಗ ಇದೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರಾಗಿಯೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಒಂದು ಮೀಡಿಯಮ್ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ನೀರಾಗೂ ಇಲ್ಲ. ಇದರಿಂದ ನಾವು ಚೆನ್ನಾಗಿ ಫೇಸಿಗೆ ಮಸಾಜ್ ಮಾಡ್ಕೋಬೇಕು. ಇದರಿಂದ ನಮ್ಮ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಬ್ರೈಟ್ ಆಗುತ್ತೆ. ನಾನಂತೂ ಇದಕ್ಕೆ ಶೋರ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಬ್ರೈಟ್ ಅಂತ ಹೇಳಿದ್ರೆ ನಾವು ವೈಟ್ ಆಗ್ತೀವಿ ಅಂತ ಅಲ್ಲ. ಬ್ರೈಟ್ ಅಂತ ಹೇಳಿದ್ರೆ ಫೇಸಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆದ ಗ್ಲೋನೆಸ್ ನಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದಂತೂ ಪಕ್ಕ. ಏನಾದರೂ ನಮಗೆ ಸನ್ ಬರ್ನ್ ಆಗಿದ್ದರೆ, ಇವಾಗೆಲ್ಲ ನಮಗೆ ಜಾಸ್ತಿ ಬಿಸಿಲಿರೋದ್ರಿಂದ ಈ ಥರ ನಾವು ಕ್ರೀಮ್ಗಳನ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ನನ್ನು ನಾವು ಮೇಂಟೈನ್ ಮಾಡ್ಕೊಬೋದು. ಸೊ ಓಕೆ, ಅದಕ್ಕಿಂತ ಮುಂಚೆ ನಾನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಫೇಸ್ನ ವಾಶ್ ಮಾಡ್ಕೊಬೇಕು ಅಥವಾ ವೆಟ್ ಟಿಶ್ಯೂಯಿಂದ ಫೇಸ್ ಕ್ಲೀನ್ ಮಾಡ್ಕೊಬೇಕು. ಸೊ ಬೆವರು ಜಾಸ್ತಿ ಬರೋದ್ರಿಂದ ಫೇಸ್ ಕ್ಲೀನ್ ಮಾಡಿಕೊಂಡೇ ಹಾಕೊಬೇಕಾಗತ್ತೆ. ಸೊ ಇವಾಗ ನಾವು ಫೇಸಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ವಾರದಲ್ಲಿ ಒಂದು 2 ಸಲ ಅಪ್ಲೈ ಮಾಡಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನಿಮ್ಮ ಮುಖದಲ್ಲಿ ಹಾಗೆ ಇಟ್ಕೊಂಡು ಅದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ತುಂಬ ಬಿಸಿನೀರಿಂದ ವಾಶ್ ಮಾಡೋದು ಕೂಡ ಒಳ್ಳೆಯದಲ್ಲ. ಒಂದು ಥಂಡಿ ನೀರಲ್ಲಿ ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ. ನಿಮಗೆ ವಾರದಲ್ಲಿ ಈ ಥರ 2 ಸಲ ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅಂತ ಕೊಡೋದಕ್ಕೆ ಡೌಟೇ ಇಲ್ಲ. ಇದೆಲ್ಲನೂ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸ್ಕಿನ್ನಿಗೆ ಎಫೆಕ್ಟ್ ಕೂಡ ಇರೋದಿಲ್ಲ. ಅವಾಗವಾಗ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ ತುಂಬ ಮೇಂಟೈನ್ ಆಗುತ್ತೆ. ಸಪೋಸ್ ಏನಾದರೂ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ. ಸೊ ನಮಗೆ ಏಜ್ ಆಗ್ತಾ ಇದ್ದಂಗೆ ನಮ್ಮ ಸ್ಕಿನ್ನು ನಾವು ಹೇಳ್ದಂಗೆ ಕೇಳಲ್ಲ. ಸೊ ಸುಕ್ಕು ಕಟ್ತಾ ಹೋಗ್ತಾ ಇರತ್ತೆ. ಸೊ ಅದಕ್ಕೆ ಸ್ಕಿನ್ನನ್ನು ಸ್ವಲ್ಪ ಮೇಂಟೈನ್ ಮಾಡೋದು ಕೂಡ ಉತ್ತಮ. ಟೈಮ್ ಇರಲ್ಲ ಗೊತ್ತು, ಆದರೂ ಕೂಡ ಒಂದು 5 ನಿಮಿಷ 10 ನಿಮಿಷ ನಾವು ಅದಕ್ಕೋಸ್ಕರ ಟೈಮ್ ಕೊಡೋದ್ರಲ್ಲಿ ಯಾವುದೇ ಥರ ಕಷ್ಟ ಆಗೋದಿಲ್ಲ ನಮಗೆ. ಸೊ ಈ ಥರ ನಾವು ಚೆನ್ನಾಗಿ ಮಸಾಜನ್ನ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಫೇಸಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಎಲ್ಲ ಹಿಂಗೆ ಅಪ್ಲೈ ಮಾಡ್ಕೋತೀನಿ. ಆಯಿಲ್ ಹಾಕಿರೋದ್ರಿಂದ ಇದು ನಿಮಗೆ ಎಲ್ಲ ಅಂದರೆ ನೀವು ಫೇಸ್ ಎಲ್ಲ ವಾಶ್ ಮಾಡ್ತಿರಲ್ಲ, ಆವಾಗ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಸ್ಮೂತ್ ಅಂತ ಫೀಲ್ ಆಗುತ್ತೆ. ಎಲ್ಲಾದರೂ ನೀವು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಅಂದರೆ ನೀವು ಬಿಫೋರ್ ಒಂದ್ಸಲ ಆಯಿಲ್ ಮಸಾಜನ್ನ ಮಾಡ್ಕೊಳ್ಳಿ ಫೇಸಿಗೆ. ಫೇಸ್ ತುಂಬ ಗ್ಲೋನೆಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಿಮಗೆ ಏನಾದರೂ ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮೇಕಪ್ ಕೂಡ ತುಂಬ ಸೆಟ್ಟಾಗಿ ನಿಲ್ಲುತ್ತೆ. ಓಕೆ, ವೇಟ್ ಫಾರ್ 10 ಮಿನಿಟ್ಸ್. ಕೆಲವರು ಇಲ್ಲಿಗೆಲ್ಲ ಹಾಕೋದಿಲ್ಲ, ಬಟ್ ನಾನು ಸ್ವಲ್ಪ ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಹಾಕೋತೀನಿ.
ಓಕೆ 10 ಮಿನಿಟ್ಸ್ ಆಯಿತು. ಫೇಸ್ ಕೂಡ ಡ್ರೈ ಆಗಿದೆ, ಅಂದರೆ ಕ್ರೀಮ್ ಕೂಡ ಡ್ರೈ ಆಗಿದೆ. ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ನ ವೆಟ್ಟಿಶಲ್ಲಿ ಬೇಕಾದರೆ ಕ್ಲೀನ್ ಮಾಡ್ಕೊಬೋದು ಅಥವಾ ವಾಶ್ ಕೂಡ ಮಾಡ್ಕೊಬೋದು. ಸೊ ನಾನು ವಾಶ್ ಮಾಡ್ಕೊಂಬರ್ತೀನಿ, ಇಲ್ಲಾಂದರೆ ಕೆಳಗಡೆಲ್ಲ ಚೆಲ್ಲೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಆಮೇಲೆ ತೋರಿಸ್ತೀನಿ. ಓಕೆ, ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ಕೊಳ್ಳಿ, ನನ್ನ ಫೇಸಲ್ಲಿ ಯಾವುದೇ ಥರ ಮಾರ್ಕ್ಸ್ ಇಲ್ಲ, ತುಂಬ ಕ್ಲಿಯರ್ ಆಗಿದೆ. ಇದೊಂದು ಹೋಲ್ ಕಾಣಿಸ್ತಾ ಇದೆ ಅಷ್ಟೇ. ಅದು ನೋಸ್ ಪಿನ್ ಹಾಕಿರೋದು, ಬಟ್ ಅದು ತುಂಬ ಕೆಳಗಡೆ ಇದ್ದಿದ್ದರಿಂದ ನೋಸ್ ಪಿನ್ ಹಾಕೋಕ್ಕಾಗಲ್ಲ. ನೋಡಿ ಎಷ್ಟೊಂಥರ ಸ್ಮೂತ್ ಅಂತ ಫೀಲ್ ಆಗ್ತಾ ಇದೆ. ಅದು ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಆ ಥರ ಸ್ಮೂತ್ನೆಸ್ ಕೊಡುತ್ತೆ ನಮಗೆ. ಇದಾದಮೇಲೆ ನಾನು ಇವಾಗ ಮಾಡಿದ್ಮೇಲೆ ವಿಟಮಿನ್ ಸಿ ಫೇಸ್ ಕ್ರೀಮು ನಾನು ಬಳಸ್ತೀನಿ. ನಿಮಗೆ ದೂರದಿಂದ ನೋಡಬೇಕಾದ್ರೆ ನನ್ನ ಫೇಸ್ ಗೊತ್ತಾಗ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಅಲ್ವಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅಂತ ಹೇಳಿದ್ದೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಲವ್ ಯು ಆಲ್.